ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವರ್ಷದಲ್ಲಿರುವಂತ ಪ್ರತಿಯೊಂದು ದಿನಗಳಿಗೂ ಕೂಡ ಅದರದ್ದೇ ಆದಂತ ಮಹತ್ವ, ಪ್ರಾಮುಖ್ಯತೆ ಇದೆ ಸ್ನೇಹಿತರೆ. ಅದೇ ರೀತಿ ಈ ಒಂದು ಅಕ್ಷಯ ತೃತೀಯಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನ ನಾವು ಕೊಡ್ತೀವಿ. ಹಾಗೆಯೇ ಈ ದಿನವನ್ನ ನಾವು ಅತ್ಯಂತ ಮಂಗಳಕರವಾದ ದಿನ ಅಂತ ಹೇಳಲಾಗುತ್ತೆ. ಯಾಕಂತಂದ್ರೆ ಈ ಒಂದು ಅಕ್ಷಯ ತೃತೀಯ ದಿನ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಲಿ, ಶುಭ ಕಾರ್ಯಗಳನ್ನ ಮಾಡ್ಲಿ, ಅಥವಾ ಅಕ್ಷರಾಭ್ಯಾಸ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಚಿನ್ನ ಬೆಳ್ಳಿಯನ್ನ, ವಜ್ರ ವೈಡೂರ್ಯಗಳನ್ನ ಖರೀದಿಯನ್ನ ಮಾಡೋದೇ ಆಗಿರ್ಲಿ, ಈ ದಿನ ಅತ್ಯಂತ ತುಂಬಾನೇ ಶ್ರೇಷ್ಠವಾದ ದಿನ. ಹಾಗೇನೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ, ಹಾಗೇನೆ ಅಭಿವೃದ್ಧಿ ಆಗುತ್ತೆ ಅಂತ ಈ ದಿನವನ್ನ ನಮ್ಮ ಹಿಂದೂಗಳು ತುಂಬಾನೇ ಅತ್ಯಂತ ಪವಿತ್ರವಾದ ಮಂಗಳಕರವಾದ ದಿನ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಬಾರಿ 2026ರಲ್ಲಿ ಈ ಒಂದು ಅಕ್ಷಯ ತೃತೀಯ ನಾವು ಯಾವ ದಿನ ಆಚರಣೆಯನ್ನ ಮಾಡಲಾಗುತ್ತೆ, ಹಾಗೇನೆ ಚಿನ್ನ ಬೆಳ್ಳಿಯನ್ನ ಅಥವಾ ದುಬಾರಿಯಾದ ವಸ್ತುಗಳನ್ನ, ನಾವು ಅತ್ಯಮೂಲ್ಯವಾದಂತ ವಸ್ತುಗಳನ್ನ ಯಾವ ದಿನ ಯಾವ ಸಮಯದಲ್ಲಿ ಖರೀದಿಸಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಯಾಕಂತಂದ್ರೆ ನಾವು ಯಾವುದೇ ವಸ್ತುಗಳನ್ನ ಖರೀದಿಯನ್ನ ಮಾಡ್ಲಿ ಅಥವಾ ಪೂಜೆಯನ್ನ ಮಾಡ್ಲಿ, ಆ ಪೂಜೆಯ ಫಲ ನಮ್ಗೆ ದುಪ್ಪಟ್ಟು ಶೀಘ್ರವಾಗಿ ಸಿಗ್ಬೇಕು, ಅಥವಾ ನಾವು ತಗೊಂಡಿರುವಂತ ವಸ್ತುಗಳಿಂದ ನಮ್ಗೆ ತುಂಬಾನೇ ಲಾಭದಾಯಕವಾಗ್ಬೇಕು ಅಂತ ನಾವು ಒಳ್ಳೆ ಶುಭ ಮುಹೂರ್ತದಲ್ಲಿ ತಗೋತೀವಿ ಸ್ನೇಹಿತರೆ. ಯಾಕಂತಂದ್ರೆ ಅಕ್ಷಯ ತೃತೀಯ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದರಲ್ಲಿ ಜಯ, ಯಶಸ್ಸು, ಅಭಿವೃದ್ಧಿ ಸಿಗುತ್ತೆ. ಅದರಲ್ಲೂ ಒಡವೆ ವಸ್ತ್ರಗಳಾಗಿರ್ಬೋದು ಅಥವಾ ಬೆಲೆ ಬಾಳುವಂತಹ ಯಾವುದೇ ರೀತಿಯ ವಸ್ತುಗಳನ್ನ ತಗೊಂಡ್ರು ಕೂಡ ಅದರಲ್ಲಿ ನಮ್ಗೆ ದುಪ್ಪಟ್ಟು ಫಲ ಆಗುತ್ತೆ. ಅಂದ್ರೆ ಅಕ್ಷಯ ತೃತೀಯ ಅಂದ್ರೆ ಹೆಸರಲ್ಲೇ ಸಿರೋ ಹಾಗೆ ಅಕ್ಷಯ ಫಲ ಸಿಗುತ್ತೆ, ದುಪ್ಪಟ್ಟು ಫಲ ನಮ್ಗೆ ದೊರೀತಾ ಹೋಗುತ್ತೆ. ಈ ದಿನ ನಾವು ಏನೇ ಖರೀದಿಯನ್ನ ಮಾಡ್ಲಿ ಅದು ದುಪ್ಪಟ್ಟು ನಮ್ಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಒಳ್ಳೆ ಶುಭ ಮುಹೂರ್ತದಲ್ಲಿ ಚಿನ್ನ ಬೆಳ್ಳಿಯನ್ನ ಖರೀದಿಯನ್ನ ಮಾಡೋದೇ ಅಥವಾ ವಾಹನಗಳನ್ನ ಖರೀದಿಸೋದೇ ಆಗಿರ್ಲಿ, ಅಥವಾ ನಾಮಕರಣ, ಮದುವೆ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದೇ ಆಗಿರ್ಲಿ, ಅಥವಾ ಮನೆಯಲ್ಲಿ ಲಕ್ಷ್ಮೀ ನಾರಾಯಣನ ಪೂಜೆ ಅಥವಾ ಲಕ್ಷ್ಮೀ ಕುಬೇರ ಪೂಜೆ, ಲಕ್ಷ್ಮೀ ಪೂಜೆ, ಹಾಗೇನೆ ಮನೆ ದೇವರು ಕುಲದೇವರ ಪೂಜೆಯನ್ನ ಮಾಡೋದಿಕ್ಕೆ ಈ ಶುಭ ಮುಹೂರ್ತ ತುಂಬಾನೇ ಬಹಳ ಮುಖ್ಯ ಆಗುತ್ತೆ. ನಾವು ಯಾವುದೇ ಒಂದು ಶುಭ ಮುಹೂರ್ತವಿಲ್ಲದೆ ನಾವು ಯಾವುದೇ ಸಮಯ ನೋಡದೆ ನಾವು ಪೂಜೆ ಮಾಡ್ಲಿ ಅಥವಾ ವಸ್ತುಗಳನ್ನ ತಗೊಳ್ಳಿ, ಅದು ನಮ್ಗೆ ಯಶಸ್ಸನ್ನ ನಮ್ಗೆ ತರೋದಿಲ್ಲ ಸ್ನೇಹಿತರೆ. ಹಾಗೇನೆ ಒಳ್ಳೆ ಶುಭ ಮುಹೂರ್ತದಲ್ಲಿ ನಾವು ತರಬೇಕು. ಅದಕ್ಕೆ ನಾವು ಇವತ್ತು ಒಳ್ಳೆ ಶುಭ ಮುಹೂರ್ತ ನೋಡ್ಕೊಳ್ಳೋಣ. ಹಾಗೇನೆ ಮುಖ್ಯವಾಗಿ ನಮ್ಗೆ ಅಕ್ಷಯ ತೃತೀಯ ಯಾವ ದಿನ ಇದೆ ಅಂತ ತಿಳ್ಕೊಳ್ಳೋಣ. 2026ನೇ ಇಸವಿಯಲ್ಲಿ ಈ ಬಾರಿಗೆ ಅಕ್ಷಯ ತೃತೀಯ ಏಪ್ರಿಲ್ 19ನೇ ತಾರೀಕು ಭಾನುವಾರ ಇದೆ. ನಾವು ವಿಶೇಷವಾಗಿ ಅಕ್ಷಯ ತೃತೀಯ ತಿಥಿಯನ್ನ ತಿಳ್ಕೊಳ್ಳೋಣ. ಅಕ್ಷಯ ತೃತೀಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ತೃತೀಯ ತಿಥಿ ಪ್ರಾರಂಭವಾಗುವಂತದ್ದು ಏಪ್ರಿಲ್ 19ನೇ ತಾರೀಕು ಭಾನುವಾರ ಬೆಳಿಗ್ಗೆ 10:49 ಪ್ರಾರಂಭವಾದರೆ ಮರುದಿನ 7:27 ಅಂದ್ರೆ ಏಪ್ರಿಲ್ 20ನೇ ತಾರೀಕು ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಈ ಎರಡು ದಿನದಲ್ಲಿ ನಾವು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು, ಯಾವ ದಿನ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡೋದಕ್ಕೆ ತುಂಬಾನೇ ಸೂಕ್ತ ಅಂತ ಕೆಲವೊಬ್ರು ಕೇಳ್ತಾರೆ. ಯಾಕಂತಂದ್ರೆ 19ನೇ ತಾರೀಕು ನಮ್ಗೆ 10:49 ನಮ್ಗೆ ತೃತೀಯ ತಿಥಿ ಪ್ರಾರಂಭವಾಗೋದ್ರಿಂದ ಸೂರ್ಯೋದಯದ ಸಮಯಕ್ಕೆ ನಮ್ಗೆ ತೃತೀಯ ತಿಥಿ ಸಿಗುವಂತದ್ದು ಸೋಮವಾರದ ದಿನ. ಆದ್ರೆ ಹೆಚ್ಚಿನ ಮಟ್ಟಿಗೆ ನಮ್ಗೆ ತೃತೀಯ ತಿಥಿ ಸಿಗುವುದು ಭಾನುವಾರದ ದಿನ. ಹಾಗಾಗಿ ಚಿನ್ನ ಬೆಳ್ಳಿಯನ್ನ ಖರೀದಿಯನ್ನ ಮಾಡೋದಕ್ಕೆ, ಲಕ್ಷ್ಮೀ ಪೂಜೆಯನ್ನ ಮಾಡೋದಕ್ಕೆ ಭಾನುವಾರ ತುಂಬಾನೇ ಸೂಕ್ತ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಒಳ್ಳೆ ಶುಭ ಮುಹೂರ್ತದಲ್ಲಿ ಚಿನ್ನ ಬೆಳ್ಳಿಯನ್ನ ಖರೀದಿಸಿ. ಪೂಜೆಗೆ ತುಂಬಾನೇ ಶುಭ ಮುಹೂರ್ತ. ಹಾಗೇನೆ ಚಿನ್ನ ಬೆಳ್ಳಿಯನ್ನ ಖರೀದಿಯನ್ನ ಮಾಡೋದಕ್ಕೆ ಶುಭ ಮುಹೂರ್ತ 10:49 1 ಗಂಟೆ ಇರುತ್ತೆ. ಹಾಗೇನೆ ನೀವು ಸೋಮವಾರದ ದಿನ ಪೂಜೆಯನ್ನ ಮಾಡ್ತೀವಿ, ಚಿನ್ನ ಬೆಳ್ಳಿಯನ್ನ ಖರೀದಿಸ್ತೀವಿ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡಿ 7:20 ಒಳಗಡೆ ನೀವು ಖರೀದಿಸಬಹುದು. ಅಷ್ಟು ಬೇಗ ಯಾವುದೇ ಒಡವೆ ಅಂಗಡಿಗಳು ತೆಗ್ದಿರೋದಿಲ್ಲ. ಆದ ಕಾರಣನೇ ನೀವು ಭಾನುವಾರದ ದಿನ ಚಿನ್ನ ಬೆಳ್ಳಿಯನ್ನ ನೀವು ಖರೀದಿಸಬಹುದು. ಪೂಜೆಯನ್ನ ಬೇಕಾದ್ರೆ ನೀವು ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೇದು. ಎರಡೂ ದಿನನೂ ಕೂಡ ಪೂಜೆಯನ್ನ ಮಾಡೋದಕ್ಕೆ ತುಂಬಾನೇ ಮಂಗಳಕರವಾದ ದಿನ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.